ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ರಾಮಾಯಣದ ಬಗ್ಗೆ. ಸ್ನೇಹಿತರೆ, ರಾಮಾಯಣದ ಬಗ್ಗೆ ನಮಗೆ ಅನೇಕ ಧಾರಾವಾಹಿಗಳು ನೋಡೋದಕ್ಕೆ ಸಿಗ್ತವೆ, ಫಿಲ್ಮ್ಗಳು ನೋಡೋದಕ್ಕೆ ಸಿಗ್ತವೆ ಮತ್ತು ಬುಕ್ಗಳಲ್ಲೂ ಸಹ ನಮಗೆ ಓದೋದಕ್ಕೆ ಸಿಗುತ್ತೆ. ಆದರೆ ಸ್ನೇಹಿತರೆ, ಇವೆಲ್ಲವುಗಳಲ್ಲಿಯೂ ಸಹ ರಾಮಾಯಣದ ಬಗ್ಗೆ ತಪ್ಪಾಗಿ ಹೇಳಿದ್ದಾರೆ. ರಾಮಾಯಣದಲ್ಲಿ ನಮಗೆ ಗೊತ್ತಿರದಂತಹ ಕೆಲವೊಂದಿಷ್ಟು ಸಂಗತಿಗಳು ಸಹ ನಡೆದಿದ್ದಾವೆ. ಅಂತಹ ಘಟನೆಗಳಿಂದಾಗಿ ರಾಮಾಯಣ ಅಷ್ಟೊಂದು ಪರಿಪೂರ್ಣವಾಗಿ ನಡೆದಿದೆ. ಆದರೆ ನಮಗೆ ಇಲ್ಲಿ ನಡೆದಿರುವಂತಹ ಘಟನೆಗಳನ್ನು ಬಿಟ್ಟು ಉಳಿದಿರುವಂತಹ ಕೆಲವು ವಿಷಯಗಳನ್ನು ಮಾತ್ರ ಹೇಳ್ತಾರೆ. ಆದರೆ ನಡೆದಿರುವಂತಹ ಕೆಲವೊಂದಿಷ್ಟು ವಿಷಯಗಳನ್ನು ನಮಗೆ ತೋರಿಸಿರೋದಿಲ್ಲ ಮತ್ತು ಹೇಳಿನೂ ಸಹ ಇರೋದಿಲ್ಲ. ಅಂತಹ ರಾಮಾಯಣದಲ್ಲಿ ನಡೆದಂತಹ ಒಂದು ಕಥೆಯನ್ನು ನಾನಿವತ್ತು ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ರಾಮಾಯಣ ಅಂದ ತಕ್ಷಣ ನಮಗೆ ನೆನಪಾಗೋದು ಮೊದಲು ಪ್ರಭು ಶ್ರೀರಾಮರು, ನಂತರ ಆಂಜನೇಯ ಲಂಕೆಗೆ ಹೋಗಿ ಸೀತಾಮಾತೆ ಲಂಕೆಯಲ್ಲಿದ್ದಾರೆ ಅಂತೇಳಿ ಹುಡುಕ್ತಾನೆ. ಇದು ನಮ್ಗೆಲ್ರಿಗೂ ಸಹ ಗೊತ್ತೇ ಇರೋದು. ಆದರೆ ನಿಮ್ಗೆ ಗೊತ್ತಾ ಸ್ನೇಹಿತರೆ, ರಾವಣ ಸೀತೆಯನ್ನ ಅಪಹರಿಸಿದ ನಂತರ ರಾವಣ ಸೀತೆಯನ್ನ ಎಲ್ಲಿಗೆ ಕರೆದೊಯ್ದ ಅನ್ನೋದು ಯಾರಿಗೂ ಸಹ ಗೊತ್ತಿರಲಿಲ್ಲ. ರಾವಣ ಸೀತೆಯನ್ನ ಲಂಕೆಗೆ ಕರೆದುಕೊಂಡೇ ಹೋಗಿದ್ದಾನೆ ಅನ್ನುವಂತಹ ವಿಷಯವನ್ನ ಆಂಜನೇಯನಿಗೂ ಸಹ ಬೇರೊಬ್ರು ಹೇಳಿದ್ರು. ಆಂಜನೇಯನಿಗೆ ಸೀತೆಯನ್ನ ಲಂಕೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದವರು ಯಾರು ಮತ್ತು ಲಂಕೆಗೆ ಯಾವ ರೀತಿಯಾಗಿ ಹೋಗ್ಬೇಕು ಅಂತೇಳಿ ದಾರಿಯನ್ನ ತೋರಿಸಿದವರು ಯಾರು? ಸ್ನೇಹಿತರೆ, ತ್ರೇತಾಯುಗದಲ್ಲಿ ಇದ್ದಂತಹ ಜಟಾಯುವಿನ ಬಗ್ಗೆ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ. ಈ ಜಟಾಯುವಿನ ತಂದೆ ಸೂರ್ಯದೇವನ ರಥದ ಸಾರಥಿಯಾದಂತಹ ಅರುಣನ ಮಕ್ಕಳು. ಈ ಅರುಣನಿಗೆ ಇಬ್ಬರು ಮಕ್ಕಳು, ಅದರಲ್ಲಿ ಒಬ್ಬ ಜಟಾಯು, ಇನ್ನೂ ಒಬ್ಬ ಸಂಪಾತಿ. ಜಟಾಯು ಮತ್ತು ಸಂಪಾತಿ ಇಬ್ಬರು ಸಹ ಚಿಕ್ಕ ವಯಸ್ಸಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರು ಆಟವಾಡ್ತಾ ಇರಬೇಕಾದ್ರೆ ಇವರಿಬ್ಬರ ನಡುವೆ ಮಾತಿನ ಚಕಮಕಿಯಾಗಿ ಇವರಿಬ್ಬರ ನಡುವೆ ಒಂದು ಸ್ಪರ್ಧೆ ಏರ್ಪಾಟಾಗುತ್ತೆ. ಈ ಸ್ಪರ್ಧೆ ಹೇಗಿತ್ತು ಅಂದ್ರೆ, ಇವರಲ್ಲಿ ಯಾರು ಅತಿ ವೇಗವಾಗಿ ಯಾರು ಸೂರ್ಯಮಂಡಲವನ್ನು ತಲುಪ್ತಾರೆ ಮತ್ತು ಯಾರು ಅತಿ ದೂರ ಹೋಗಿ ಬರ್ತಾರೆ ಅನ್ನುವಂತಹ ಒಂದು ಸ್ಪರ್ಧೆ ಇವರಿಬ್ಬರ ನಡುವೆನೇ ಏರ್ಪಾಡಾಗುತ್ತೆ. ಇದಕ್ಕೆ ತಕ್ಕಂತೆ ಇಬ್ಬರೂ ಸಹ ವೇಗವಾಗಿ ಆರೋದಕ್ಕೆ ಮುಂದೋಗ್ತಾರೆ. ಈ ರೀತಿಯಾಗಿ ಇಬ್ಬರು ಆರೋದಕ್ಕೆ ಮುಂದಾದ ನಂತರ ಜಟಾಯು ಮುಂದೆ ಇರ್ತಾನೆ. ಇದಾದ ಮೇಲೆ ಸೂರ್ಯನ ಶಾಖದ ಕಾರಣದಿಂದಾಗಿ ಜಟಾಯುವಿನ ರೆಕ್ಕೆಗಳು ಸುಡ್ತಾ ಇರ್ತವೆ. ಈ ಒಂದು ಕಾರಣಕ್ಕಾಗಿ ನನ್ನ ತಮ್ಮನ ರೆಕ್ಕೆಗಳು ಸುಡ್ತಾವೆ ಅಂತೇಳಿ ಸಂಪಾತಿ ಜಟಾಯುವಿನ ಮುಂದೆ ಹೋಗಿ ನಿಲ್ತಾನೆ. ಅಂದ್ರೆ ಜಟಾಯುವಿಗೆ ನೆರಳಾಗ್ಲಿ ಅಂತೇಳಿ ಜಟಾಯುವಿನ ಮೇಲ್ಗಡೆ ಆರ್ತಾ ಇರ್ತಾನೆ ಮತ್ತು ಸೂರ್ಯನ ಶಾಖ ಜಟಾಯುವಿಗೆ ತಾಗದ ಹಾಗೆ ಸಂಪಾತಿ ಜಟಾಯುವನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ಆದರೂ ಸಹ ಸೂರ್ಯನ ಶಾಖ ಬಹಳಷ್ಟು ತೀವ್ರವಾಗಿ ಇದ್ದಿದ್ದರ ಕಾರಣದಿಂದಾಗಿ ಸಂಪಾತಿಯ ಎಲ್ಲಾ ರೆಕ್ಕೆಗಳು ಸುಟ್ಟು ಹೋಗ್ತವೆ. ಈ ರೀತಿಯಾಗಿ ರೆಕ್ಕೆಗಳು ಸುಟ್ಟ ನಂತರ ಸಂಪಾತಿ ಅಷ್ಟೇ ವೇಗದಲ್ಲಿ ಭೂಮಿಗೆ ಬಂದು ಅಪ್ಪಳಿಸಿ ಬಿಡ್ತಾನೆ. ಇದಾದ ಮೇಲೆ ತನ್ನಣ್ಣ ತನ್ನಗೋಸ್ಕರನೇ ಪ್ರಾಣ ಬಿಟ್ನಲ್ಲ ಅಂತೇಳಿ ಜಟಾಯು ಬಹಳಷ್ಟು ದುಃಖದಲ್ಲಿರ್ತಾನೆ. ಇದಾದ ಮೇಲೆ ಜಟಾಯು ತನ್ನನ್ನ ಸಂಪಾತಿ ಸತ್ತೇ ಹೋಗಿದ್ದಾನೆ ಅಂತೇಳಿ ತಿಳ್ಕೊಂಡಿರುತ್ತೆ. ಆದರೆ ಜಟಾಯು ಭೂಮಿಯ ಮೇಲೆ ಒಂದು ದ್ವೀಪ ಪ್ರದೇಶದಲ್ಲಿ ಬಿದ್ದು ರೆಕ್ಕೆಗಳಿಲ್ಲದೆ ಬದುಕುಳಿದಿರುತ್ತೆ. ಆದರೆ ಜೀವಂತವಾಗಿಯೇ ಇರುತ್ತೆ. ಇದು ಎಲ್ಲಿದೆ ಅನ್ನೋದು ಯಾರಿಗೂ ಸಹ ಗೊತ್ತಿರೋದಿಲ್ಲ. ಆದರೆ ರೆಕ್ಕೆಯನ್ನು ಕಳೆದುಕೊಂಡಂತಹ ಸಂಪಾತಿ ಆರಲಾಗದೆ ಅಲ್ಲೇ ಸಿಕ್ಕ ಆಹಾರವನ್ನು ತಿಂದು ಜೀವನವನ್ನು ನಡೆಸ್ತಾ ಇರುತ್ತೆ. ಇದಾದ ಮೇಲೆ ಯಾವಾಗ ಸೀತೆ ಮಾತೆಯನ್ನ ರಾವಣ ಅಪಹರಿಸ್ಕೊಂಡು ಹೋಗ್ತಾನೋ ಅದನ್ನ ಜಟಾಯು ನೋಡ್ತಾನೆ. ಜಟಾಯು ನೋಡಿ ನಾನು ಸೀತೆಯನ್ನು ರಕ್ಷಿಸಬೇಕು ಅಂತೇಳಿ ತನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತಾನೆ. ಆದರೆ ಮಹಾಪರಾಕ್ರಮಿಯಾದಂತಹ ರಾವಣನ ಒಂದೇ ಒಂದು ಪ್ರಹಾರದಿಂದಾಗಿ ಜಟಾಯು ಅಲ್ಲಿಯೇ ಮುಕ್ಕರಿಸಿ ಬಿದ್ದು ಬಿಡ್ತಾನೆ. ಇದನ್ನು ನೋಡಿ ಸೀತಾಮಾತೆ ಮನನೊಂದು ಯಾವಾಗ ನಿನಗೆ ರಾಮನ ಭೇಟಿಯಾಗುತ್ತೋ ಅಲ್ಲಿಯವರೆಗೂ ನಿನಗೆ ಸಾವು ಬರದಿರಲಿ ಅಂತೇಳಿ ಜಟಾಯುಗೆ ವರವನ್ನ ಕೊಡ್ತಾರೆ. ಇದಾದ ಮೇಲೆ ರಾಮ ಬಂದು ಜಟಾಯುವನ್ನ ಮುಟ್ಟಿ ಅದನ್ನು ಸ್ಪರ್ಶಿಸಿ ಅದರ ಸ್ಥಿತಿಯ ಬಗ್ಗೆ ಕೇಳ್ತಾನೆ. ಇದಾದ ಮೇಲೆ ಜಟಾಯು ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗಿದ್ದಾನೆ ಅಂತ ಹೇಳಿ ರಾಮನ ಮಡಿಲಲ್ಲೇ ಪ್ರಾಣವನ್ನ ಬಿಡುತ್ತೆ. ಇದಾದ ಮೇಲೆ ಪ್ರಭು ಶ್ರೀರಾಮರು ಭೇಟಿಯಾಗಿದ್ದು ಜಾಂಬವಂತನನ್ನ ಭೇಟಿಯಾದಂತಹ ಪ್ರಭು ಶ್ರೀರಾಮರು ಎಲ್ಲಾ ವಿಷಯವನ್ನ ಜಾಂಬವಂತನಿಗೆ ಹೇಳ್ತಾನೆ. ಪ್ರಭು ಶ್ರೀರಾಮರ ಈ ಒಂದು ಪರಿಸ್ಥಿತಿಯನ್ನು ನೋಡಿದಂತಹ ಜಾಂಬವಂತ ಪ್ರಭು ಶ್ರೀರಾಮರಿಗೆ ತನ್ನ ಕೈಲಾದಂತಹ ಸಹಾಯವನ್ನ ಮಾಡಬೇಕು ಅಂತ ಅಂದುಕೊಳ್ತಾನೆ. ಅದಕ್ಕೋಸ್ಕರ ತನ್ನ ಬಳಿ ಇದ್ದಂತಹ ಎಲ್ಲಾ ವಾನರರನ್ನ ಒಂದೆಡೆ ಸೇರಿಸಿ 4 ಗುಂಪುಗಳಾಗಿ ವಿಭಾಗಿಸ್ತಾನೆ ಮತ್ತು ಅವರುಗಳನ್ನ 4 ದಿಕ್ಕು ಕಳಿಸ್ತಾನೆ. ನೀವೆಲ್ಲರೂ ಸೀತೆಯನ್ನು ಹುಡುಕಿಕೊಂಡು ಬರಬೇಕು. ಅಕಸ್ಮಾತ್ ನೀವೇನಾದರೂ ಸೀತೆಯನ್ನು ಹುಡುಕಿಕೊಂಡು ಬರದೆ ಹೋದರೆ ನಿಮ್ಮೆಲ್ಲರಿಗೂ ಸಹ ನಾನು ಮರಣದಂಡನೆಯನ್ನು ನೀಡ್ತೇನೆ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾನೆ. ಅದೇ ರೀತಿಯಾಗಿ ಎಲ್ಲರೂ ಸಹ ತಮ್ಮ ತಮ್ಮ ಜವಾಬ್ದಾರಿಯಂತೆ ತಮ್ಮ ದಿಕ್ಕುಗಳಿಗೆ ಹುಡುಕೋದಕ್ಕೆ ಹೋಗ್ತಾರೆ. ಇದಾದ ಮೇಲೆ ಆಂಜನೇಯನೂ ಸಹ ಒಂದು ದಿಕ್ಕಿಗೆ ಹೋಗಿರ್ತಾನೆ. ಎಲ್ಲರೂ ಸಹ ಹುಡುಕ್ತಾರೆ, ಯಾರಿಗೂ ಸಹ ಎಲ್ಲೂ ಸೀತಾಮಾತೆ ಸಿಗೋದಿಲ್ಲ. ಈ ರೀತಿಯಾಗಿ ಸೀತಾಮಾತೆ ಸಿಗದಿದ್ದರ ಕಾರಣದಿಂದಾಗಿ ಎಲ್ಲರೂ ಸಹ ಎದುರಿ ಹೋಗ್ತಾರೆ ಮತ್ತು ಆಂಜನೇಯನೂ ಸಹ ಎದುರಿರ್ತಾನೆ. ಇನ್ನು ನಾವೇನಾದರೂ ಬರಿಗೈಯಲ್ಲಿ ಜಾಂಬವಂತನ ಬಳಿ ಹೋದರೆ ನಮಗೆ ಮರಣದಂಡನೆ ಕಟ್ಟಿಟ್ಟ ಬುತ್ತಿ ಅಂತ ತಿಳಿದು ಎಲ್ಲರೂ ಸಹ ಎದುರಿ ಎಲ್ಲಿ ಸಂಪಾತಿ ಬಿದ್ದಿರ್ತಾನೋ ಅದೇ ಒಂದು ದ್ವೀಪದಲ್ಲಿ ಇವರೂ ಸಹ ಮಲ್ಕೊಂಡಿರ್ತಾರೆ. ಇವರನ್ನು ನೋಡಿ ಸಂಪಾತಿ ಯಾರೋ ಇಲ್ಲಿ ಸತ್ತು ಬಿದ್ದಿದ್ದಾರೆ, ನನಗೆ ಆಹಾರವಾಯಿತು ಅಂತೇಳಿ ಮೆಲ್ಲನೆ ಅವರನ್ನು ತಿನ್ನೋದಕ್ಕೆ ಹೋಗ್ತಾ ಇರುತ್ತೆ. ಆಗ ಅವರ ಹತ್ತಿರಕ್ಕೆ ಹೋಗಿ ಒಂದು ಸಾರಿ ಅವರನ್ನು ನೋಡಿದಾಗ ಅವರೆಲ್ಲರೂ ಸಹ ಜೀವಂತವಾಗಿ ಇರ್ತಾರೆ. ಇದಾದ ಮೇಲೆ ಇಲ್ಲಿ ಬಂದಿರುವಂತಹ ಕಾರಣವನ್ನ ಸಂಪಾತಿ ಅವರೆಲ್ಲರನ್ನ ಕೇಳುತ್ತೆ. ಎಲ್ಲರೂ ಸಹ ಬಂದಿರುವಂತಹ ಕಾರಣವನ್ನ ಹೇಳ್ತಾರೆ.
ಈ ಸಂಪಾತಿಗೆ ರಾವಣನ ಬಗ್ಗೆ ಎಲ್ಲವೂ ಸಹ ತಿಳಿದಿರುತ್ತೆ. ಈ ಒಂದು ಕಾರಣಕ್ಕಾಗಿ ಪ್ರಭು ಶ್ರೀರಾಮನ ವಿಷಯ ತಿಳಿದ ತಕ್ಷಣ ಸಂಪಾತಿ ರಾವಣ ಸೀತಾಮಾತೆಯನ್ನು ಲಂಕೆಗೆ ಕರೆದುಕೊಂಡು ಹೋಗಿದ್ದಾನೆ. ಲಂಕೆಯಲ್ಲಿರುವಂತಹ ಅಶೋಕವನದಲ್ಲಿ ಇಟ್ಟಿರ್ತಾನೆ. ಇದೇ ಸಮುದ್ರದ ಮಾರ್ಗದಿಂದ ಹೊರಡಬೇಕು ಅಂತೇಳಿ ಆಂಜನೇಯನಿಗೆ ದಾರಿಯನ್ನ ತೋರಿಸ್ತಾನೆ ಮತ್ತು ಎಲ್ಲರೂ ಸಹ ಆಂಜನೇಯನಿಗೆ ಉರಿದುಂಬಿಸಿ ಅಲ್ಲಿಂದ ಸಮುದ್ರವನ್ನ ದಾಟಿ ಆ ಕಡೆಗೆ ಹಾರಿ ಹೋಗೋದಕ್ಕೆ ಶಕ್ತಿಯನ್ನ ತುಂಬುತ್ತಾರೆ. ಇದಾದ ಮೇಲೆ ಸಂಪಾತಿಯ ಸಹಾಯದಿಂದ ಆಂಜನೇಯ ಸಮುದ್ರವನ್ನ ದಾಟಿ ಹೋಗಿ ಸೀತಾಮಾತೆ ಇರುವಂತಹ ಸ್ಥಳವನ್ನ ತಿಳಿದುಕೊಂಡು ಬರ್ತಾರೆ. ಇದಾದ ಮೇಲೆ ನಡೆದಿದ್ದು ಒಂದು ರೋಚಕ ಇತಿಹಾಸ. ಅದೆಲ್ಲವೂ ಸಹ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ. ಇದು ರಾಮಾಯಣದಲ್ಲಿ ನಮಗೆ ಎಲ್ಲೂ ಸಹ ಹೇಳಿರದಂತಹ ಒಂದು ದಂತಕಥೆ ಸ್ನೇಹಿತರೆ. ಇದು ರಾಮಾಯಣದಲ್ಲಿ ನಡೆದಿದೆ. ಇದೇ ರೀತಿಯ ಅದೆಷ್ಟೋ ಕಥೆಗಳು ನಮಗೇನೆ ಗೊತ್ತಿಲ್ಲದೆ ಇರೋ ಹಾಗೆ ಈ ಮಹಾಗ್ರಂಥಗಳಲ್ಲಿ ನಡೆದಿದ್ದಾವೆ. ಅಂತಹ ವಿಶಿಷ್ಟ ಹಾಗೂ ವಿಭಿನ್ನವಾದಂತಹ ಕಥೆಗಳನ್ನು ನಾನು ಹುಡುಕಿ ತಂದು ನಿಮ್ಮ ಮುಂದೆ ತೋರಿಸ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಇನ್ನು ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ರೀತಿಯ ನಮ್ಮ ಇತಿಹಾಸದಲ್ಲಿ ನಡೆದಂತಹ ರೋಚಕ ಕಥೆಗಳನ್ನು ನೀವು ತಿಳ್ಕೊಳ್ಳೋದು ಮರೆತು ಹೋಗ್ತೀರಾ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.